ಹಾಯ್, ಗರ್ಲ್ಸ್ ಸ್ಟೂಡೆಂಟ್ಸ್ಗೋಸ್ಕರನೇ ಒಂದು ಹೊಸ ಸ್ಕಾಲರ್ಶಿಪ್ ಬಂದಿದೆ. ಆ ಸ್ಕಾಲರ್ಶಿಪ್ಪಲ್ಲಿ ನಿಮಗೆ 60,000 ತನಕ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಸಿಗ್ತದೆ. ಈ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು ಹಾಗೂ ಲಾಸ್ಟ್ ಡೇಟ್ ಏನು ಹಾಗೂ ಯಾವ್ಯಾವ ಕೋರ್ಸ್ಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗ್ತದೆ ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡುವ. ಒಂದು ವೇಳೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯುಗೋ ಸ್ಕಾಲರ್ಶಿಪ್ ಅಂತ. ಈ ಸ್ಕಾಲರ್ಶಿಪ್ ಮೇನ್ಲಿ ಬಂದು ಗರ್ಲ್ಸ್ ಸ್ಟೂಡೆಂಟ್ಸ್ಗೋಸ್ಕರ. ಅವರು ಪ್ರೊಫೆಷ್ನಲ್ ಗ್ರ್ಯಾಜುಯೇಟಿಗೆ ಎನ್ರೋಲ್ ಆಗಿರಬೇಕಂದ್ರೆ ಟೀಚಿಂಗ್ ಫೀಲ್ಡ್ಗೆ ಅಥವಾ ನರ್ಸಿಂಗ್ ಅಥವಾ ಫಾರ್ಮಸಿ, ಮೆಡಿಸಿನ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಲಾ ಆ್ಯಂಡ್ ರಿಲೇಟೆಡ್ ಫೀಲ್ಡ್ಸ್ಗೆ ಆ ಗರ್ಲ್ಸ್ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿರಬೇಕು. ಆ್ಯಂಡ್ ಆ ಗರ್ಲ್ಸ್ ಸ್ಟೂಡೆಂಟ್ಸ್ ತಮ್ಮ ಕ್ಲಾಸ್ 10 ಮತ್ತು ಕ್ಲಾಸ್ 12 ಎಕ್ಸಾಮಿನೇಷನಲ್ಲಿ 70% ಮಾರ್ಕ್ಸ್ ಸ್ಕೋರ್ ಮಾಡಿರಬೇಕು ಮತ್ತು ಅವರ ಆ್ಯನ್ಯುವಲ್ ಇನ್ಕಮು 5 ಲ್ಯಾಕ್ಕಿಂತ ಒಳಗಿರಬೇಕು. ಆ್ಯಂಡ್ ಅವರು ಇಂಡಿಯಾದವರಾಗಿರಬೇಕು. ನೀವು ಈ ಸ್ಕಾಲರ್ಶಿಪ್ಪಲ್ಲಿ ನೀವು ಸೆಲೆಕ್ಟ್ ಆದರೆ ನಿಮಗೆ ಇಂತಿಷ್ಟು ಅಮೌಂಟ್ ಬರುತ್ತೆ. ಅಂದರೆ ಫಾರ್ ಟೀಚಿಂಗ್ ಕೋರ್ಸ್ಗಳಿಗೆ 40,000 ಪರ್ ಇಯರ್ ಬರ್ತದೆ 2 ವರ್ಷಕ್ಕೆ. ಆ್ಯಂಡ್ ನರ್ಸಿಂಗ್ ಮತ್ತು ಫಾರ್ಮಸಿ ಕೋರ್ಸ್ಗಳಿಗೆ 40,000 ಪರ್ ಇಯರ್ 4 ವರ್ಷ ಬರ್ತದೆ. ಆ್ಯಂಡ್ 3 ಇಯರ್ ಕೋರ್ಸ್ ಸಚ್ ಆಸ್ ಆ್ಯಂಡ್ 3 ಇಯರ್ ಕೋರ್ಸ್ಗಳಾದ BCA, BSc ಆ್ಯಂಡ್ ಸಿಮಿಲರ್ ಅದರ್ ಕೋರ್ಸ್ಗಳಿಗೆ 40,000 ಪರ್ ಇಯರ್ ಬರುತ್ತೆ, ಅದು 3 ವರ್ಷಕ್ಕೆ. ಆ್ಯಂಡ್ ಇಂಜಿನಿಯರಿಂಗ್ ಆ್ಯಂಡ್ MBBS, BDes, ಲಾ, ಆರ್ಕಿಟೆಕ್ಚರ್ ಆ್ಯಂಡ್ ಸಿಮಿಲರ್ ಕೋರ್ಸ್ಗಳಿಗೆ 60,000 ತನಕ ಬರ್ತದೆ 4 ಇಯರ್ ತನಕ. ಆ್ಯಂಡ್ ಡಾಕ್ಯುಮೆಂಟ್ಸ್ ಬೇಕಂದರೆ ನಿಮ್ಮ ರೀಸೆಂಟ್ ಫೋಟೋ ಬೇಕಾಗ್ತದೆ ಮತ್ತು ಮಾರ್ಕ್ಸ್ ಶೀಟ್ ಬೇಕಾಗುತ್ತೆ. ಅಂದರೆ ನಿಮ್ಮ ಕ್ಲಾಸ್ 10 ಮತ್ತು ಕ್ಲಾಸ್ 12 ಮತ್ತು ಗೌರ್ಮೆಂಟ್ ಇಶ್ಯೂಡ್ ಐಡೆಂಟಿಟಿ ಪ್ರೂಫ್, ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾನ್ ಕಾರ್ಡನ್ನು ಬೇಕಾಗ್ತದೆ. ಮತ್ತು ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್, ನಿಮ್ಮ ಕಾಲೇಜ್ ಅಡ್ಮಿಷನ್ ಪ್ರೂಫ್ ಅಂದರೆ ನಿಮ್ಮ ಫೀಸ್ ರೆಸಿಪ್ಟ್ ಅಥವಾ ನಿಮ್ಮ ಕಾಲೇಜ್ ID ಅಥವಾ ಅಡ್ಮಿಷನ್ ಲೆಟ್ರ್ ಬೇಕಾಗ್ತದೆ. ಮತ್ತು ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಬೇಕಾಗ್ತದೆ, ಪೇಮೆಂಟ್ ರೆಸಿಪ್ಟ್ ಬೇಕಾಗ್ತದೆ ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗ್ತದೆ. ಈ ಅಪ್ಲಿಕೇಶನ್ ಹಾಕೋ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ನೀವು ಓಪನ್ ಮಾಡಿದ ತಕ್ಷಣ ಅದು ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಲ್ಲಿ ಹೋಗಿ ನೀವು ಅಪ್ಲೈ ಅಂತ ಕೊಡಿ. ಒಂದು ವೇಳೆ ನೀವು ನ್ಯೂ ಯೂಸರ್ ಅಂದರೆ ರಿಜಿಸ್ಟರ್ ಅಂತ ಕೊಡಿ. ನಿಮ್ಮ ಹತ್ರ ಬಡಿ ಫುಲ್ ಸ್ಟಡಿ ಅಕೌಂಟ್ ಇದ್ದರೆ ನೀವು ಲಾಗಿನ್ ಅಂತ ಕೊಡಿ. ಇಮೇಲ್ ಸೆಲೆಕ್ಟ್ ಮಾಡಿಕೊಂಡು ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಅಪ್ಲೈ ಅಂತ ಕೊಟ್ಟಿದ ತಕ್ಷಣ ಅಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತದೆ. ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫುಲ್ಲು ಫಿಲ್ ಮಾಡಿದ ತಕ್ಷಣ ನೀವು ಸಬ್ಮಿಟ್ ಅಂತ ಕೊಡಿ. ಒಂದು ವೇಳೆ ನೀವು ಈ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆದರೆ ನಿಮಗೆ ಪರ್ಸ್ನಲ್ ಇಂಟರ್ವ್ಯೂ ಕರೀತಾರೆ. ಆ ಪರ್ಸ್ನಲ್ ಇಂಟರ್ವ್ಯೂನಲ್ಲಿ ಪಾಸಾಗಿ ನಿಮಗೆ ಅಲ್ಲಿ ಪಾಸಾದರೆ ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗ್ತದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವೀಡಿಯೋದಲ್ಲಿ ಸಿಗೋದು. ಥ್ಯಾಂಕ್ ಯು.